ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ತನ್ನ 2 ಮತ್ತು 3ನೇ ವಾರ್ಷಿಕೋತ್ಸವ ಸಮಾರಂಭ ಸಂಭ್ರಮದಿಂದ ಆಚರಿಸಿದೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಗಣ್ಯರಿಗೆ ಡಾಕ್ಟರೇಟ್ ಗೌರವ ಹಾಗೂ ಉತ್ತಮ ಅಂಕ ಗಳಿಸಿರುವಂಥ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಇನ್ನು ಡಾಕ್ಟರೇಟ್ ಗೌರವವನ್ನು ಕರ್ನಾಟಕ ರಾಜ್ಯಪಾಲ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಕೂಡ ಬಂದಿದ್ದರು. ಅವರ ಜೊತೆಗೆ ಶಿಕ್ಷಣ ಸಚಿವರಾಗಿರುವಂಥ ಡಾಕ್ಟರ್ ಎಂ ಸಿ ಸುಧಾಕರ್, ಕುಲಪತಿಗಳು ಸೇರಿದಂತೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅದರ ಜೊತೆಗೆ ಪ್ರಮುಖವಾಗಿ ಉಷಾ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಚಿಟ್ಚಾಟ್ ನಡೆಸಿದ್ದಾರೆ. ಅವರ ಜೊತೆ ಮಾತನಾಡಿದ್ದಾರೆ, ಕೇಳೋಣ ಬನ್ನಿ. ಶಿಕ್ಷಣ ಕ್ಷೇತ್ರದಲ್ಲಿ ಡಾಕ್ಟರೇಟ್ ಪಡೆದಂತಹ ಉಷಾ ಅವರು ನಮ್ಮ ಜೊತೆ ಇದ್ದಾರೆ. ಶಿಕ್ಷಣ ಅನ್ನೋದು ಮಹಿಳೆಯರಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು. ಇವತ್ತು ಆ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡಿ ಸದ್ಯ ಡಾಕ್ಟರೇಟ್ ಪಡೆದಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡುವ. ಮ್ಯಾಮ್, ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಮ್ಯಾಮ್. ಮಹಿಳೆಯರಂದ್ರೆ ನಿಮ್ಗೇನೆ ಗೊತ್ತು, ಇತ್ತೀಚಿನ ದಿನಗಳಲ್ಲಿ ಎಲ್ಲದರಲ್ಲಿ ಕೂಡ ಮುನ್ನೆಲೆಯಲ್ಲಿದ್ದಾರೆ. ಅದರಲ್ಲೂ ಕೂಡ ಎಜುಕೇಶನ್ ಫೀಲ್ಡ್ ಅಲ್ಲಿ ನೀವು ಬಹಳಷ್ಟು ಹೆಸರು ಮಾಡಿದವರು, ಟ್ರಸ್ಟ್ ಅನ್ನ ಇಟ್ಕೊಂಡವರು. ಸೊ ಹೇಗಿದೆ ನಿಮ್ಗೆ? ಎಷ್ಟು ಖುಷಿ ಆಯ್ತು ಇವತ್ತು ಡಾಕ್ಟರೇಟ್ ಪಡೆದಿರೋ? ಖುಷಿ ಆಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಾನು 45 ಇಯರ್ಸಿಂದ ಈ ಫೀಲ್ಡಲ್ಲಿ ಇದ್ದೀನಿ. ಮತ್ತು ಬಡ ಹೆಣ್ಣು ಮಕ್ಕಳಿಗೆ ಓದೋದಕ್ಕೆ ಸಹಾಯ ಮಾಡ್ತಾ ಇದ್ದೀನಿ. ಮತ್ತು ಸಿಂಗಲ್ ಪೇರೆಂಟು ಮತ್ತು ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಸಹಾಯ ಮಾಡ್ತಾ ಇದ್ದೀನಿ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಂಗೆ ಡಾಕ್ಟರೇಟ್ ಸಿಕ್ಕಿದ್ದು. ಗುರುತಿಸಿ ನನಗೆ ಕೊಟ್ಟಿರೋದು ತುಂಬ ಸಂತೋಷ ಆಗ್ತಾ ಇದೆ. ಸೊ ನನ್ನ ಜವಾಬ್ದಾರಿ ಇನ್ನೂ ಹೆಚ್ಚಿದೆ, ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀನಿ. ಇನ್ನೂ ನಿಮ್ಗೆ ಬ್ಯಾಕ್ ಬೋನ್ ಸಪೋರ್ಟ್ ಯಾರು? ಅಂದ್ರೆ ಮನೆಯಲ್ಲಿ ಯಾವ ರೀತಿ ಸಪೋರ್ಟ್ ಇದೆ? ಯಾಕಂದ್ರೆ ಒಂದು ಹೆಣ್ಣಿನ ಹಿಂದೆ ಒಬ್ಬ ಪುರುಷ ಇರ್ತಾನೆ. ಸೊ ಯಾವ ರೀತಿ ನಿಮ್ಗೆ ಬೆಂಬಲ ಇದೆ? ನನಗೆ ನನ್ನ ತಂದೆ ತಾಯಿಗಳ ಆಶೀರ್ವಾದ ಮೊದಲನೇದಾಗಿ. ನೆಕ್ಸ್ಟು ನನ್ನ ಹಸ್ಬೆಂಡ್ಗೆ ಇದನ್ನೆಲ್ಲ ಅರ್ಪಿಸ್ತೀನಿ. ಈಸ್ ದ ಬ್ಯಾಕ್ ಬೋನ್ ಆಫ್ ಮೀ. ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡಿದ್ದೀರಾ. ಸೊ ಶಿಕ್ಷಣದ ಬಗ್ಗೆ ಏನ್ ಮೆಸೇಜ್ ಪಾಸ್ ಮಾಡ್ತೀರಾ? ಸೊ ಪ್ರತಿಯೊಬ್ಬರು ಕೂಡ ಎಜುಕೇಷನ್ ಮಾಡಬೇಕು. ಅದರಲ್ಲೂ ಎಸ್ಪೆಷಲಿ ಹೆಣ್ಣು ಮಕ್ಕಳು ಅವರ ಇಂಡಿಪೆಂಡೆಂಟ್ ಆಗಿ ಓದಬೇಕು, ಮತ್ತು ಕಾಲ ಮೇಲೆ ಅವ್ರು ನಿಲ್ಲಬೇಕು, ಮತ್ತು ಅವರು ಇಂಡಿಪೆಂಡೆಂಟ್ ಆಗಿರಬೇಕು. ಶಿಕ್ಷಣ ಸಚಿವರು ಒಂದು ಮಾತನ್ನ ಹೇಳಿದ್ರು, ಮದುವೆ ಆದ ಮೇಲೆ ಹೆಣ್ಣು ಎಷ್ಟೇ ಎಜುಕೇಶನ್ ಮಾಡಿದ್ರು ಕೂಡ ಕುಟುಂಬ ಕಲಹ ಆಗಿರ್ಬೋದು, ಜವಾಬ್ದಾರಿ ಆಗಿರ್ಬೋದು, ಇದರಿಂದ ಬಹಳಷ್ಟು ಜನ ಹಿಂದೆ ಬೀಳ್ತಾರೆ. ಆದ್ರೆ ನೀವು ಬಹಳಷ್ಟು ಸಾಧಕಿ ಮಾಡಿ ಮುಂದೆ ಬಂದಿರೋರು. ಯಾಕಂದ್ರೆ ನಿಮ್ಮ ಏಜ್ ನೀವೇ ಹೇಳಿದ್ರಿ 45 ಇಯರ್ಸ್, ಅದೊಂದು ಅಷ್ಟೊಂದು ಈಸಿ ಜರ್ನಿ ಅಲ್ಲ. ಸೊ ಈಗಿನ ಹೆಣ್ಣು ಮಕ್ಕಳಿಗೆ ಏನ್ ಹೇಳ್ತೀರಾ ಪ್ರಮುಖವಾಗಿ? ಅಲ್ಲ, ಹೆಣ್ಮಕ್ಳಿಗೆ ಏನಂದ್ರೆ ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು, ಮತ್ತು ಅವ್ರಿಗೆ ಕಾನ್ಫಿಡೆನ್ಸ್ ಡೆವಲಪ್ ಮಾಡ್ಕೊಳ್ಬೇಕು, ಮತ್ತು ಚೆನ್ನಾಗಿ ಓದಬೇಕು. ಅದೇ ಮೇಯ್ನು. ಮತ್ತು ಯಾರು ಅವ್ರಿಗೆ ಎಂಕರೇಜ್ ಕೊಡ್ತಾರೆ ಅವ್ರ ಜೊತೆ ಅವ್ರು ಇರಬೇಕು. ನನಗಂತೂ ನನ್ನ ಫ್ಯಾಮಿಲಿನಲ್ಲಿ ಬಹಳಷ್ಟು ಎಂಕರೇಜ್ಮೆಂಟ್ ಇತ್ತು. ನಾನು ಆಫ್ಟರ್ ಮ್ಯಾರೇಜೇ ನನ್ನ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದು, ನಾನು ಸಾಧಿಸಿದ್ದು ಎಲ್ಲ ಆಫ್ಟರ್ ಮೈ ಮ್ಯಾರೇಜ್. ಸಮಾಜಕ್ಕೆ ಕೊನೆಯದಾಗಿ ಏನೊಂದು ಕಿವಿ ಮಾತು ಹೇಳ್ತೀರಾ? ಸಮಾಜಕ್ಕೆ ಎಲ್ಲ ಹೆಣ್ಣು ಮಕ್ಕಳು ಓದಬೇಕು. ಫಸ್ಟ್ ಆಫ್ ಆಲ್ ದೇ ಶುಡ್ ಬಿ ಎಜುಕೇಟೆಡ್. ಪೇರೆಂಟ್ಸು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು. ಅದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಎಜುಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಪ್ರಾಪರ್ಟಿ ಕೊಡದಿದ್ರೂ ಪರವಾಗಿಲ್ಲ, ಒಳ್ಳೆ ಎಜುಕೇಷನ್ ಕೊಡಬೇಕು. ನೋಡಿದ್ರಲ್ಲ, ಡಾಕ್ಟರ್ ಉಷಾ ಅವರು ಹೇಳಿದ್ರು, ಎಜುಕೇಶನ್ ಅನ್ನೋದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂತದ್ದು. ಯಾಕಂದ್ರೆ ಎಜುಕೇಶನ್ ಇದ್ರೆ ನಾವು ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಸಾಧನೆಯನ್ನ ಮಾಡ್ಬೋದು, ಹಣ ಮತ್ತೆ ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಮೆಸೇಜ್ ಅನ್ನ ಕೂಡ ಕೊಟ್ಟರು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುಡಿಗೇರಿ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.